ಭಾರತದ ಕೆಲವು ದೇವಾಲಯಗಳಿಗೆ ನಿರ್ದಿಷ್ಟ ಸಮಯದಲ್ಲಿ ಪುರುಷರಿಗೆ ಪ್ರವೇಶ ಇಲ್ಲ ಅನ್ನೋದು ಗೊತ್ತಾ? ಹೌದು, ಭಾರತದ ಕೆಲವು ದೇವಾಲಯಗಳಲ್ಲಿ ಮಹಿಳೆಯರಿಗೆ ನಿಷೇಧ ಇದೆ ಹಾಗೂ ಕೆಲವು ಸಂದರ್ಭಗಳಲ್ಲಿ ಗರ್ಭಗುಡಿಗೆ ಪ್ರವೇಶ ಇಲ್ಲ. ಹಾಗೆ ಪುರುಷರಿಗೂ ಕೂಡ ಕೆಲವು ಸಂದರ್ಭಗಳಲ್ಲಿ ದೇವಾಲಯಗಳಿಗೆ ಪ್ರವೇಶವನ್ನು ನಿಷೇಧಿಸಿದ್ದಾರೆ. ಅಂತಹ ದೇವಾಲಯಗಳು ಯಾವುವು ಅಂತ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ತಮಿಳುನಾಡಿನ ಕನ್ಯಾಕುಮಾರಿ ದೇವಾಲಯ. ಇಲ್ಲಿ ಗರ್ಭಗುಡಿಗೆ ಪುರುಷರನ್ನ ನಿಷೇಧಿಸಿದ್ದಾರೆ. ಮಹಿಳೆಯರು ಇಲ್ಲಿ ಮುಕ್ತವಾಗಿ ಪೂಜೆಯನ್ನ ಮಾಡಬಹುದು. ಎರಡನೆಯ ದೇವಾಲಯ ಕೇರಳದ ತಿರುವನಂತಪುರಂನಲ್ಲಿರುವ ಅಟ್ಟುಕಲ ಭಗವತಿ ದೇವಾಲಯ. ಇಲ್ಲಿ ಪೊಂಗಲ್ ಹಬ್ಬದ ಸಂದರ್ಭದಲ್ಲಿ ಪುರುಷರಿಗೆ ಪ್ರವೇಶ ಇಲ್ಲ. ಧಾರ್ಮಿಕ ಚಟುವಟಿಕೆಗೆ ಅತಿ ಹೆಚ್ಚು ಮಹಿಳೆಯರು ಸೇರುವ ಜಾಗ ಎಂದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೆ ಈ ಹಬ್ಬವನ್ನ ಸೇರಿಸಲಾಗಿದೆ. ಮೂರನೇ ದೇವಾಲಯ ಕೇರಳದ ಚಕ್ಕುಲತುಕಾವು ದೇವಾಲಯ. ಇಲ್ಲಿನ ನಾರಿ ಪೂಜಾ ಹಬ್ಬದ ಸಮಯದಲ್ಲಿ ಪುರುಷರಿಗೆ ಪ್ರವೇಶ ಇಲ್ಲ. ಇನ್ನು ಅಸ್ಸಾಂನ ಕಾಮಾಖ್ಯ ದೇವಾಲಯದಲ್ಲೂ ಕೂಡ ಅಂಬುಬಾಚಿ ಮೇಳದ ಸಮಯದಲ್ಲಿ ಪುರುಷರು ಬರುವಂತಿಲ್ಲ. ಇದು ದೇವಿಯ 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ದೇವಿ ಈ ಸಂದರ್ಭದಲ್ಲಿ ಋತುಮತಿ ಆಗ್ತಾಳೆ ಅನ್ನೋದು ನಂಬಿಕೆ. ಆದರೆ ಈ ಸಮಯದಲ್ಲಿ ಮಹಿಳೆಯರಿಗೆ ಮುಕ್ತ ಪ್ರವೇಶ ಇದೆ. ಜೊತೆಗೆ ಮುಟ್ಟಾದ ಸಂದರ್ಭದಲ್ಲೂ ಕೂಡ ಮಹಿಳೆಯರು ಈ ದೇವಾಲಯಕ್ಕೆ ಭೇಟಿ ನೀಡಬಹುದು. ಹಾಗೆ ಮಾ ರಾಜರಾಜೇಶ್ವರಿ ದೇವಾಲಯದಲ್ಲೂ ಕೂಡ ದೇವಿ ಮುಟ್ಟಾಗ್ತಾಳೆ ಅನ್ನೋದು ನಂಬಿಕೆ ಇದೆ. ಈ ಸಮಯದಲ್ಲಿ ಪುರುಷರಿಗೆ ದೇವಸ್ಥಾನಕ್ಕೆ ಬರಲು ಅನುಮತಿ ಇಲ್ಲ. ಕೊನೆಯದಾಗಿ ಬ್ರಹ್ಮ ದೇವಾಲಯ. ಬ್ರಹ್ಮನಿಗಾಗಿ ಇರುವ ಅಪರೂಪ ದೇವಾಲಯಗಳಲ್ಲಿ ರಾಜಸ್ಥಾನದ ಪುಷ್ಕರ್ನಲ್ಲಿರುವ ದೇವಾಲಯ ಕೂಡ ಹೌದು. ಇಲ್ಲಿ ವಿವಾಹಿತರಿಗೆ ಪ್ರವೇಶ ಇಲ್ಲ. ಕಥೆಗಳ ಪ್ರಕಾರ ಬ್ರಹ್ಮ ಗಾಯತ್ರಿ ದೇವಿಯನ್ನ ಮದುವೆಯಾಗಿದ್ದಕ್ಕಾಗಿ ಸರಸ್ವತಿಯ ಶಾಪದಿಂದಾಗಿ ವಿವಾಹಿತರಿಗೆ ಗರ್ಭಗುಡಿಗೆ ಪ್ರವೇಶ ಇಲ್ಲ ಅಂತ ಹೇಳಲಾಗತ್ತೆ.